ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನೀವು ಮನಿನ ಅರ್ನ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಜಸ್ಟ್ ವಿಡಿಯೋ ಮಾಡ್ತಾನೆ ಎಷ್ಟು ದುಡ್ಡನ್ನ ಅರ್ನ್ ಮಾಡಿದ್ದೀನಿ ಅನ್ನೋದನ್ನು ಸಹಿತ ನಾನು ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ. ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಯಾವುದು, ಈ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ಡಿಜಿಟಲ್ ಪ್ರಾಡಕ್ಟ್ನ ಸೇಲ್ ಮಾಡ್ಕೊಂಡು ಈಸಿಯಾಗಿ ದುಡ್ಡು ಮಾಡಬೇಕು ಅನ್ನೋದನ್ನು ಸಹಿತ ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ನಿಮಗೆ ವಿತೌಟ್ ಇನ್ವೆಸ್ಟ್ಮೆಂಟ್ ₹1 ಇನ್ವೆಸ್ಟ್ಮೆಂಟ್ ಇಲ್ಲದೆ ಯಾವ ರೀತಿಯಾಗಿ ಈಸಿಯಾಗಿ ಮನಿನ ಅರ್ನ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನಿಮಗೇನಾದರೂ ಇದ್ದರೆ ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋದು, ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಬನ್ನಿ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಪ್ಲಿಕೇಶನ್ ಬಂದುಬಿಟ್ಟು ಗ್ರೋಮೋ ಅಂತೇಳಿ ನೋಡ್ಬೋದು. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಯಾವ ರೀತಿಯಾಗಿದೆ ಅಂತೇಳಿ ನೋಡ್ಬೋದು. 4.2 ರೇಟಿಂಗ್ ಇದೆ ಮತ್ತು 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇವೆ. ಎಲ್ಲರೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಳ್ಳಿ, ಅಂದರೆ 1 ಮಿನಿಟ್ವರೆಗೂ ವೇಟ್ ಮಾಡ್ಕೊಳ್ಳಿ. ತದನಂತರ ನಿಮಗೆ ಲಾಗಿನ್ ಆಪ್ಷನ್ ಕೇಳುತ್ತೆ, ಅಂದರೆ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಕೊಂಡು KYCನ ಕಟ್ಕೊಂಡು ನೀವು ಇಲ್ಲಿ ಲಾಗಿನ್ ಮಾಡಬೇಕಾಗತ್ತೆ. ಲಾಗಿನ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುವಂಥದ್ದು ನೋಡ್ಬೋದು. ನಾನು ಜಸ್ಟ್ ವೀಡಿಯೋ ಮಾಡ್ತಾನೆ ₹45 ಅರ್ನ್ ಮಾಡಿದ್ದೀನಿ, ನನ್ನ ವ್ಯಾಲಿಡ್ ಬ್ಯಾಲೆನ್ಸಲ್ಲಿ ತೋರಿಸ್ತಾ ಇದೆ. ಜಸ್ಟ್ ನೀವು ಈ ಒಂದು ಅಪ್ಲಿಕೇಶನಲ್ಲಿ ಏನು ಮಾಡಬೇಕಂದ್ರೆ ಜಸ್ಟ್ ನಿಮಗೆ ಈ ಅಡ್ವೈಸರ್ ಕೂಡ ಇರ್ತಾರೆ ಈ ಒಂದು ಅಪ್ಲಿಕೇಶನಲ್ಲಿ. ಮತ್ತೆ ನೋಡ್ಬೋದು ನಿಮಗೆ ಇಲ್ಲಿ 10,000ವರೆಗೂ ಅಮೆಜಾನ್ ವೋಚರ್ ಅಂಬೋದು ಸಿಗುತ್ತೆ. ಈ ಒಂದು ಜೆನ್ಯೂನ್ ಅಪ್ಲಿಕೇಶನ್ ಆಗಿದೆ. ಈ ಒಂದು ಅಪ್ಲಿಕೇಶನಲ್ಲಿ ಜಸ್ಟ್ ಡಿಜಿಟಲ್ ಪ್ರಾಡಕ್ಟ್ನ ಸೇಲ್ ಮಾಡಬೇಕಾಗತ್ತೆ. ಡಿಜಿಟಲ್ ಪ್ರಾಡಕ್ಟ್ ಅಂದರೆ ಏನಂತ ನಿಮಗೆ ಯೋಚನೆ ಬರ್ಬೋದು. ಡಿಜಿಟಲ್ ಪ್ರಾಡಕ್ಟ್ ಅಂದರೆ ನೋಡ್ಬೋದು, ಲೈಕ್ ಇನ್ಶೂರೆನ್ಸ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಪರ್ಸನಲ್ ಲೋನ್ ಇರ್ಬೋದು, ಸೇವಿಂಗ್ ಅಕೌಂಟ್ ಇರ್ಬೋದು, ಡಿಮಾರ್ಟ್ ಅಕೌಂಟ್ ಇರ್ಬೋದು, ಇವನ್ನೆಲ್ಲ ಸೇರಿಬಿಟ್ಟೆ ನಿಮಗೆ ಡಿಜಿಟಲ್ ಪ್ರಾಡಕ್ಟ್ ಅಂತಾರೆ. ನೀವು ಈ ಒಂದು ಅಪ್ಲಿಕೇಶನಲ್ಲಿ ಪರ್ ಮಂತ್ 1 ಲ್ಯಾಕ್ವರೆಗೂ ಈಸಿಯಾಗಿ ಅರ್ನ್ ಮಾಡ್ಕೋಬೋದು. ಅದು ಯಾವ ರೀತಿ ಅನ್ನೋದನ್ನು ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಇನ್ಶೂರೆನ್ಸ್ ಅಂತಿದೆ, ಕ್ರೆಡಿಟ್ ಕಾರ್ಡ್ ಅಂತಿದೆ, ಪರ್ಸನಲ್ ಲೋನ್ ಅಂತಿದೆ ಮತ್ತು ಸೇವಿಂಗ್ ಅಕೌಂಟ್ ಅಂತಿದೆ. ನೋಡ್ಬೋದು ಕೆಳಗಡೆ ಅವರು ನಿಮಗೆ ಅಮೌಂಟ್ ಅಂಬೋದು ಕೊಟ್ಬಿಟ್ಟಿದ್ದಾರೆ. ಎಷ್ಟು ಮಾಡಿದರೆ ಎಷ್ಟು ಬರುತ್ತೆ ಅನ್ನೋದನ್ನು ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಸಪೋಸ್ ನಾನೀಗ ಕ್ರೆಡಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾರು ನಿಮಗಿಲ್ಲಿ ಡಿಜಿಟಲ್ ಪ್ರಾಡಕ್ಟ್ ಅಂದರೆ ನೋಡ್ಬೋದು, ನಿಮಗೆ ಇಲ್ಲಿ HDFC ಬ್ಯಾಂಕಿಂದ ಕ್ರೆಡಿಟ್ ಕಾರ್ಡ್ ಇದೆ, ಆಕ್ಸಿಸ್ ಬ್ಯಾಂಕಿಂದ ಇದೆ, ಮತ್ತು ಇಂಡಸ್ಇಂಡ್ ಇದೆ, ಮತ್ತು ICICI ಕ್ರೆಡಿಟ್ ಕಾರ್ಡ್ ಅಂತಿದೆ. ಯಾರಿಗಾದ್ರೂ ಕ್ರೆಡಿಟ್ ಕಾರ್ಡ್ ಎಮರ್ಜೆನ್ಸಿ ಇದ್ದರೆ ನೀವೇನಾದರೂ HDFCಲಿ ಮಾಡಿಸ್ಕೊಟ್ರೆ ನಿಮಗೆ ಇಲ್ಲಿ ₹1500 ಎಂಬುದು ಸಿಗುತ್ತೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಆಕ್ಸಿಸಲ್ಲಿ ಮಾಡಿಸ್ಕೊಟ್ರೆ ₹1800 ಸಿಗುತ್ತೆ. ಮತ್ತು ಇಂಡಸ್ಇಂಡಲ್ಲಿ ಮಾಡಿಸ್ಕೊಟ್ರೆ ನಿಮಗೆ ₹1820 ಸಿಗುತ್ತೆ. ಮತ್ತು ICICI ಬ್ಯಾಂಕಲ್ಲಿ ಮಾಡಿಸ್ಕೊಟ್ರೆ ನಿಮಗೆ ₹3720 ಸಿಗುತ್ತೆ. ಮತ್ತು IDFC ಫಸ್ಟ್ ಬ್ಯಾಂಕಲ್ಲಿ ಮಾಡಿಸ್ಕೊಟ್ರೆ ₹1440 ಸಿಗುತ್ತೆ. SBI ಕಾರ್ಡಲ್ಲಿ ಮಾಡಿಸ್ಕೊಟ್ರೆ ₹2160 ಸಿಗುತ್ತೆ. HDFCಲಿ ಮಾಡಿಸ್ಕೊಟ್ರೆ ನಿಮಗೆ ಇಲ್ಲಿ ₹1500 ಎಂಬುದು ಸಿಗುತ್ತೆ. ಅಪ್ಲಿಕೇಶನ್ ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ಹೇಳ್ಬಿಡ್ತೀನಿ. ಜಸ್ಟ್ ನೀವು ಇಲ್ಲಿ ಸೆಲ್ ನೌ ಮೇಲೆ ಕ್ಲಿಕ್ ಮಾಡಿಕೊಂಡು ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನೀವು ಈಸಿಯಾಗಿ ರೆಫರ್ ಮಾಡ್ಕೋಬೇಕಾಗತ್ತೆ. ರೆಫರ್ ಮಾಡಿಕೊಂಡ್ರೆ ಸಾಕು, ನಿಮಗಿಲ್ಲಿ ಜಸ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಟೈಪ್ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ಸಾಕು, ನಿಮಗಿಲ್ಲಿ ಈ ಒಂದು ಅಪ್ಲಿಕೇಶನಲ್ಲಿ ಈಸಿಯಾಗಿ ದುಡ್ಡು ಎಂಬುದು ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಮತ್ತೆ ಬ್ಯಾಕ್ ಬನ್ನಿ, ನೋಡ್ಬೋದು ನಿಮಗಿಲ್ಲಿ ಪರ್ಸ್ನಲ್ ಲೋನ್ ಅಂತ ನಿಮಗಿಲ್ಲಿ ಸಿಗುತ್ತೆ. ಪರ್ಸ್ನಲ್ ಲೋನ್ ಅಂದರೆ ನೋಡ್ಬೋದು, ಯಾರಿಗಾದ್ರೂ ಲೋನ್ ಎಂಬುದು ಎಮರ್ಜೆನ್ಸಿ ಇದೆ, ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿದ್ದರೆ ಎಲ್ಲ ಅಪ್ಲಿಕೇಶನಲ್ಲಿ ನಿಮಗೆ ಲೋನ್ ಎಂಬುದು ಸಿಗುತ್ತೆ. ನಿಮಗೇನಾದರೂ ಪರ್ಸ್ನಲ್ ಲೋನ್ ಮಾಡಿಸ್ಕೊಟ್ರೆ ನೋಡ್ಬೋದು, ನಿಮಗಿಲ್ಲಿ ಇದರಲ್ಲಿ ಯಾವುದಲ್ಲಿ ಮಾಡಿಸ್ಕೊಟ್ರೆ 5 ಲ್ಯಾಕ್ವರೆಗೂ ನಿಮಗೆ ಲೋನ್ ಎಂಬುದು ಸಿಗುತ್ತೆ. ಮಿನಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು ನಿಮಗಿಲ್ಲಿ 15% ಎಂಬುದು ಸಿಗುತ್ತೆ. ಇದರಲ್ಲಿ ನೀವೇನಾದರೂ ಲೋನ್ ಅಮೌಂಟ್ಗೆ ನಿಮಗೆ 3% ಅಷ್ಟು ಕಮಿಷನ್ ಎಂಬುದು ಸಿಗುತ್ತೆ. ಮತ್ತು ಕ್ರೆಡಿಟ್ ಪಿ ಎಲ್ ಮಾಡಿಸ್ಕೊಟ್ರೆ 3.90 ಅಷ್ಟು ಸಿಗುತ್ತೆ. ಮತ್ತು ಕ್ರೆಡಿಟ್ ಪಿ ಎಲ್ ಮಾಡಿಸ್ಕೊಟ್ರೆ ನಿಮಗೆ 3.90 ಅಷ್ಟು ಸಿಗುತ್ತೆ. ಮತ್ತು SMFGಯಲ್ಲಿ ಇಂಡಿಯಾ ಕ್ರೆಡಿಟಲ್ಲಿ ಮಾಡಿಸ್ಕೊಟ್ರೆ 2.40 ಸಿಗುತ್ತೆ. ಮತ್ತು ಫೇಬಲ್ಲಿ ಮಾಡಿಸ್ಕೊಟ್ರೆ ನಿಮಗೆ ಇಲ್ಲಿ 6% ಅರ್ನಿಂಗ್ ಕಮಿಷನ್ ಎಂಬುದು ಸಿಗುತ್ತೆ. ಈ ರೀತಿಯಾಗಿ ನೀವು ಇಲ್ಲಿ ಜಸ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಟೈಪ್ ಈ ಒಂದು ಅಪ್ಲಿಕೇಶನ್ನ ನೀವೇನಾದರೂ ಯೂಸ್ ಮಾಡಿದ್ದಾಯಿದೆ ಅಂದರೆ ನಿಮಗೆ ಈಸಿಯಾಗಿ ದುಡ್ಡು ಎಂಬುದು ಸಿಗುತ್ತೆ. ಮತ್ತು ಅದೇ ರೀತಿಯಾಗಿ ಬ್ಯಾಕ್ ಬನ್ನಿ. ಈಗ ಸೇವಿಂಗ್ ಲಾಸ್ಟ್ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ, ಯಾಕಂದರೆ ಎಲ್ಲ ಮಾಡ್ಕೊತ ಕುಂದರೆ ತುಂಬ ಲಾಂಗ್ ಆಗುತ್ತೆ. ಈಗ ಸೇವಿಂಗ್ ಅಕೌಂಟ್, ಯಾರಿಗಾದ್ರೂ ಜೀರೋ ಅಕೌಂಟ್ ಎಮರ್ಜೆನ್ಸಿ ಇದೆನಾ, ಈ ಒಂದು ಅಪ್ಲಿಕೇಶನಲ್ಲಿ ಮುಖಾಂತರ ನೀವೇನಾದರೂ ಅಕೌಂಟ್ ಓಪನಿಂಗ್ ಮಾಡಿಸ್ಕೊಟ್ರೆ ನಿಮಗೆ ದುಡ್ಡು ಎಂಬುದು ಸಿಗುತ್ತೆ. ನೋಡ್ಬೋದು, ರಿಸೀವ್ ಪೇ ಔಟ್ ಇನ್ ನೆಕ್ಸ್ಟ್ ಡೇ ಅಂತಿದೆ. ನೀವು ಜಸ್ಟ್ ಟುಡೇ ಏನಾದರೂ ಇವತ್ತೇನಾದರೂ ಅಕೌಂಟ್ನ ಓಪನಿಂಗ್ ಮಾಡಿಸ್ಕೊಟ್ರೆ ನಿಮಗೆ ನಾಳೆಯಲ್ಲಿ ನಿಮಗೆ ₹660 ಸಿಗುತ್ತೆ. ಏರ್ಟೆಲ್ ಪೇಮೆಂಟ್ ಬ್ಯಾಂಕಲ್ಲಿ ಮಾಡಿಸಿದ್ರೆ ₹210 ಸಿಗುತ್ತೆ. ಇಂಡಸ್ಇಂಡಲ್ಲಿ ಮಾಡಿಸ್ಕೊಟ್ರೆ ನಿಮಗೆ ಇಲ್ಲಿ ₹660 ಸಿಗುತ್ತೆ. ಮತ್ತು ಜುಪಿಟರಲ್ಲಿ ಮಾಡಿಸ್ಕೊಟ್ರೆ ₹330 ಸಿಗುತ್ತೆ. ಇಂಡಸ್ಇಂಡಲ್ಲಿ ಮಾಡಿಸ್ಕೊಟ್ರೆ ₹660 ಸಿಗುತ್ತೆ. ಮತ್ತು IDFCಯಲ್ಲಿ ಮಾಡಿಸ್ಕೊಟ್ರೆ ₹540 ಎಂಬುದು ಈ ಒಂದು ಅಪ್ಲಿಕೇಶನಲ್ಲಿ ಈಸಿಯಾಗಿ ನಿಮಗೆ ದುಡ್ಡು ಎಂಬುದು ಸಿಗುತ್ತೆ. ರೀತಿಯಾಗಿ ನೀವು ಜಸ್ಟ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಟೈಪ್ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡ್ರೆ ಸಾಕು, ನಿಮ್ಗೆ ಈಸಿಯಾಗಿ ದುಡ್ಡು ಎಂಬುದು ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಮತ್ತು ಅದೇ ರೀತಿಯಾಗಿ ನೋಡ್ಬೋದು, ನಿಮ್ಗೆ ಯಾವ ರೀತಿಯಾಗಿ ನಿಮಗೆ ಮೀಟಿಂಗ್ ಎಂಬುದು ಸಿಗುತ್ತೆ. ನೋಡ್ಬೋದು ಯಾವ ರೀತಿಯಾಗಿ ನೀವು ಇನ್ಶೂರೆನ್ಸ್ನ ಸೇಲ್ ಮಾಡಬೇಕು, ಮತ್ತು ನೋಡ್ಬೋದು ಯಾವ ರೀತಿಯಾಗಿ ಗ್ರೋಮೋ ಅಪ್ಲಿಕೇಶನ್ ಯೂಸ್ ಮಾಡ್ಕೋಬೇಕು. ನೋಡ್ಬೋದು ಆಲ್ರೆಡಿ ರಿಜಿಸ್ಟರ್ ಮಾಡಿಕೊಂಡು ಮೀಟಿಂಗ್ ಸಹಿತ ನೀವು ಇಲ್ಲಿ ಅಟೆಂಡ್ ಮಾಡ್ಕೋಬೋದಾಗಿದೆ. ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ನಿಮ್ಮ ಮೇಲ್ ID ಹಾಕಿದರೆ ಮೀಟಿಂಗ್ ಇರುವಾಗ ನಿಮಗೆ ಮೇಲ್ ID ಗೆ ನೋಟಿಫಿಕೇಶನ್ ಹೋಗುತ್ತೆ. ಇದನ್ನು ನೀವು ರಿಜಿಸ್ಟರ್ ಮಾಡ್ಕೋಬೋದಾಗಿದೆ.
ಆಗಿದೆ. ಇಲ್ಲಿ ರೆಫರ್ಗೆ ಬನ್ನಿ, ನೋಡ್ಬೋದು ನಾನು 41 ರೂಪಾಯಿನ ಜಸ್ಟ್ ರೆಫರ್ ಮಾಡ್ತಾನೆ ಗಳಿಸಿದ್ದೀನಿ. ನೋಡ್ಬೋದು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಟೆಲಿಗ್ರಾಮ್, ವಾಟ್ಸಪ್, ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ರೆಫರ್ ಲಿಂಕ್ನ ಹಾಕ್ಕೊಂಡು ನೀವು ಈಸಿಯಾಗಿ ರೆಫರಲ್ ಎಂಬುದು ತಗೋಬೋದಾಗಿದೆ. ಅಂದರೆ ಈ ಒಂದು ಅಪ್ಲಿಕೇಶನ್ನ ನೀವು ಇಲ್ಲಿ ಜಸ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಟೈಪ್ ಯೂಸ್ ಮಾಡಿದರೆ ಮಾತ್ರ ನಿಮಗೆ ಅರ್ನಿಂಗ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಅಪ್ಲಿಕೇಶನಲ್ಲಿ. ಅದೇ ರೀತಿಯಾಗಿ ಮತ್ತೆ ಬ್ಯಾಕ್ ಬನ್ನಿ. ಅಪ್ಲಿಕೇಶನ್ ಬಗ್ಗೆ ಎಲ್ಲರೂ ತಿಳ್ಕೊಂಡಿನಿ, ಯಾವ ರೀತಿಯಾಗಿ ವಿತ್ಡ್ರಾ ಅಂತ ಹೇಳ್ಬಿಡ್ತೀನಿ. ನಮಗೆ ಈ ಒಂದು ಅಪ್ಲಿಕೇಶನಲ್ಲಿ ಮಿನಿಮಮ್ ವಿತ್ಡ್ರಾ ಬಂದುಬಿಟ್ಟು 500 ರುಪೀಸ್ ಇದೆ. ಅಂದರೆ ನೋಡ್ಬೋದು, ನೀವೇನಾದರೂ 500 ರುಪೀಸ್ನ ಅರ್ನ್ ಮಾಡಿದ್ದೆ ಆಯ್ತಂದ್ರೆ ನೀವು ಇಲ್ಲಿ ಟ್ರಾನ್ಸ್ಫರ್ ಟು ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಕೌಂಟ್ ಡೀಟೇಲ್ನ ಕೊಟ್ಟರೆ ಸಾಕು, ನೀವು ಈಸಿಯಾಗಿ ಅಮೌಂಟ್ ಅಂಬುದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡ್ಕೋಬೋದಾಗಿದೆ. ಓಕೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆದರೆ ಎಮರ್ಜೆನ್ಸಿ ಅಪ್ಲಿಕೇಶನಲ್ಲಿ ಲೋನ್ ಬೇಕಾದರೆ ನಾವು ಈ ಒಂದು ಅಪ್ಲಿಕೇಶನ್ನ ರೆಫರ್ ಮಾಡಿಕೊಳ್ಳಿ ಎಲ್ಲರೂ. ಅಂದರೆ ನಿಮಗೆ ಈ ಒಂದು ಅಪ್ಲಿಕೇಶನ್ನಲ್ಲಿ ಸುಲಭವಾಗಿ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಜಸ್ಟ್ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮೇಲೆ ಈಸಿಯಾಗಿ ನಿಮಗೆ ಅಪ್ ಟು 1 ಲ್ಯಾಕ್ವರೆಗೂ ಲೋನ್ ಎಂಬುದು ಸಿಗುತ್ತೆ. ಇದನ್ನೆಲ್ಲರೂ ಯೂಸ್ ಮಾಡಿಕೊಂಡು ಯಾರಿಗಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಲೋನ್ ತಗೊಳ್ಳಿ ಎಂದು ಹೇಳುತ್ತೇನೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.